ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ನಾನು ನಿಮ್ಮ ರೈತರ ಮಗ ಸಿದ್ದು ಜಾಲಿಕಟ್ಟಿ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನೀವು ಏನಾರ ಕಬ್ಬು ಹಚ್ಚಿದ್ರಿ ಅಂದ್ರೆ ಇದೇ ಥರ ಬೆಳೆಸ್ರಿ. 1 ಎಕರೆಗೆ 100 ಟನ್ನ ಅವು ಎಲ್ಲರೂ ಗಾಬಾಗ್ಯಾರ. ಆ ಥರ ನಮ್ಮಪ್ಪ ಬೆಳೆಸಿದ್ದ. ಅದನ್ನು ಹೆಂಗೆ ಬೆಳೆಸಿದ್ರೆ ಹೆಂಗಿಲ್ಲ ಅನ್ನೋದು ಪೂರ ವಿಡಿಯೋ ತೋರಿಸ್ತಾನೆ. ಏನು ಹೆಚ್ಚಿನ ಮಾಹಿತಿ ಏನಿಲ್ಲ, ಎಲ್ಲ ಕೂಡಿ ಎಲ್ಲ ತೋರಿಸ್ಬಿಡ್ತಾನೆ. ನಿಮ್ಮ ಕಣ್ಮುಂದೆ ಐತಿ, ಎಲ್ಲ ತೋರಿಸ್ತೀನಿ. ಹೋಗೋಣ ಬರ್ರಿ. ಇದೇನು ಕಬ್ಬು ಐತಲ್ರಿ, ಇದು ಈಗ 2 ತಿಂಗಳದಾಗೈತ್ರಿ ಕಬ್ಬು. ಇದು ಇಷ್ಟು ಹತ್ರ ಐತ್ರಿ, ಮೊಣಕಾಲು ಮಠ ಐತಿ. 2 ತಿಂಗಳ ಕಬ್ಬ ಕಾಣ್ತೈತಿ ರೀ. ಇನ್ನೂ ಮರಿ ಹೊಡ್ಯಾಕತ್ತಾವ, ಇನ್ನೂ ಸಣ್ಣ ಸಣ್ಣ ಮರಿ ಹೊಡ್ಯಾಕತ್ತಿದ್ದಾವ. ಇಷ್ಟು ಹತ್ರ ಐತ್ರಿ ಗೊಂಜಾಳ, ಇಷ್ಟು ಹತ್ರ ಐತಿ. ದನಕ್ಕಂತ ಹಾಕಿದ್ದ ಇಲ್ಲೈತೇನ್ರಿ, ಪೂರ ಹೊಲ ನಮ್ದ. ಇದೆ ಬರ್ರಿ ಹೆಂಗೆಂಗಂತೆಲ್ಲ ತೋರಿಸ್ತೇನೆ. ಐತಲ್ರಿ, ಇದು ದನಗಳ ಸಗಣಿ. ನಾವು ಸಾಲಾಗತ್ತಿ ಹೋಗಿತಿ, ಪೈಲ ಅಲ್ಲಿ ಹೋಗಿತಿದ್ವಿ ಟಿ ಬಾಯ್ ಹತ್ರ. ಈಗೆಲ್ಲ ಸಾಲಾಗ ಹೋಗ್ಯಾಕತ್ತೇವಿ. ಒಂದು ಸಾಲಿಗೆ 2 ಬುಟ್ಟಿ ಹೋಗಿತೇವಿ. ಗೈಲಿ ಹೋಗೋದೇ ನೋಡ್ರಿ. ಇದೆಲ್ಲ ಸಗಣಿನ ನಾವು ರಾಸಾಯನಿಕ ಗೊಬ್ಬರನ ಒಳ್ಳೆ DAP ಅವು ಯಾವ ಗೊಬ್ಬರ ಬಳಸಂಗಿಲ್ಲ. ಓನ್ಲಿ ಇರೋದು ನಮ್ಮ ಹತ್ರ ರಾಸಾಯನಿಕ ಗೊಬ್ಬರ. ದನಗಳು ಹಾಕಿದಂಥ ಸಗಣಿಯ ಗೊಬ್ಬರವನ್ನು ಹಾಕಿ 1 ಎಕರೆಗೆ 100 ಟನ್ ತೆಗೆದಿದ್ದೇವೆ. ಇದಷ್ಟೇ ಹೊಲದಾಗ 100 ಎಕರೆಗೆ 100 ಟನ್ ತೆಗೆದಿದ್ದೇವೆ. ಎಲ್ಲರೂ ಗಾಬಾಗುವಂಥ ವಿಷಯ. ನೀವು ಏನಾರ ಕಬ್ಬು ಹಚ್ಚಿದ್ರೆ ಸಗಣಿ ಗೊಬ್ಬರ ಹಾಕ್ರಿ. ಎಲ್ಲರಿಗೂ ಧನ್ಯವಾದಗಳು. ಇದೆಲ್ಲ ಇಷ್ಟು ಬೆಳ್ಯಾಕ ಒಂದ ಕಾರಣ. ಅದೇನಪ್ಪ ಅಂದ್ರೆ, ನಿಮ್ಮ ಮನೆಯಲ್ಲಿರುವ ಗೋಮಾತೆ ಅಂದ್ರೆ ಆಕಳದಾವಲ್ಲ, ಆ ಆಕಳ ಉಚ್ಚಿನ ಎಣ್ಣೆ ಟ್ಯಾಂಕಿಗೆ ಹಾಕ್ರಿ. 1 ಎಣ್ಣೆ ಟ್ಯಾಂಕಿಗೆ 2 ಚರಿಗೆ ಹಾಕಿದ್ರಪ್ಪ ಅಂದ್ರೆ